ಗೆದ್ದು ಅಂತ ಕಪ್ ತಂದ್ಬಿಟ್ರೆ ಇನ್ಮೇಲೆ ಯಾವುದಕ್ಕೂ ಅವಶ್ಯಕತೆ ಇಲ್ಲ ಗುರು. ಲಾಲಿಪಾಪ್ ಅಂದವ್ರಿಗೆಲ್ಲ ಅವ್ರ ತಿಕ್ಕೆ ಅಥವಾ ಅವ್ರ ಬಾಯಿಗೆ ಲಾಲಿಪಾಪ್ ಇಟ್ಟಂಗೆ ಆಗ್ಬಿಡುತ್ತೆ. ಟೈಮಿಂಗ್ಸ್ ಬಂದು 1:49 AM ಟ್ಯೂಸ್ಡೇ 3 ಮೀನ್ಸ್ ನಮ್ಮ RCB ಅವರು ಫೈನಲ್ ಆಡ್ತಾ ಇದ್ದಾರೆ. ನಾಳೆ 7:15 ಲೈವ್ ಇರೋದು. ಸೊ RCB ಅಭಿಮಾನಿಯಾಗಿ ಫುಲ್ ಎಕ್ಸೈಟ್ಮೆಂಟ್ ಇದೆ, ಅಟ್ ಎ ಟೈಮ್ ಭಯ ಕೂಡ ಇದೆ. ಬಟ್ ಏನು ಮಾಡೋದು, ಇದೆಲ್ಲ ಗೇಮು, ಗೆಲ್ಲಬೇಕು ಇಲ್ಲ ಸೋಲ್ಲೇಬೇಕು, ಏನಾದರೂ ಆಗಲಿ ರೆಡಿಯಾಗಿದ್ದೀವಿ. ಸೊ ನನ್ನ ಬೈಕ್ನು ಕೂಡ RCB RX ಆಗಿ ಕನ್ವರ್ಟ್ ಕೂಡ ಮಾಡಿದ್ದೀನಿ. ಸೊ ತುಂಬಾ ಸ್ಪೆಷಲ್ಲಾಗಿ ಒಂದು ಸಪೋರ್ಟ್ ಕೊಡ್ತಾ ಇದ್ದೀನಿ. ಈ ವರ್ಷ ಏನಾಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾತು ಹೇಳಿದ್ದೆ ಈ ಸತಿ ಏನಾದರೂ ಮಾಡಿ RCBನ ಗೆಲ್ಸೋಣ ಬನ್ನಿ ಅಂತ. ನಾಳೆ ಒಂದು ದಿನ ಗುರು, ನಾಳೆ ಒಂದು ಮ್ಯಾಚನ್ನ ಗೆದ್ದುಬಿಟ್ರೆ RCB ಅವರು, ನಾ ಹೇಳಿದ ಮಾತು ನಿಜ ಆಗ್ಬಿಡುತ್ತೆ. ನಿಜ ಆಗಲೇಬೇಕು. ಎಷ್ಟು ಕೋಟ್ಯಾಂತರ ಜನ ದೇವರಲ್ಲಿ ಬೇಡ್ಕೊತವ್ರೋ, ಏನೇನು ಮಾಡ್ತವ್ರೋ ನನಗಂತೂ ಗೊತ್ತಿಲ್ಲ. ಸೊ ನಿಮ್ಮನ್ನೆಲ್ಲ ಮೊಟೊಳಗೆ ಮಾಡ್ತಾ ನನ್ನ RCB RX ಜೊತೆಗೆ ಸಿಕ್ಕಿ ನಮ್ಮ RCB ಅವ್ರಿಗೆ ಸ್ಪೆಷಲ್ಲಾಗಿ ಆಲ್ ದ ಬೆಸ್ಟ್ ಹೇಳೋಣ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರಾಗಿ ಸಖತ್ತಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾ ಇರೋಂಥ ಸ್ಪೆಷಲಿ ನಮ್ಮ RCBಗೆ ನನ್ನ ಒಂದು ಬೆಸ್ಟ್ ವಿಶಸ್ ತಿಳಿಸೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಟಾ IPL ಫೈನಲ್ ಇವತ್ತು ನಮ್ಮ RCB ಅವರು ಫೈನಲ್ಗೆ ಹೋಗ್ಬಿಟ್ಟವ್ರೆ. ಹಬ್ಬ ಅಂದರೆ 2016 ನಂತರ ಅಂದರೆ ಆಲ್ಮೋಸ್ಟ್ 9 ವರ್ಷ ಆದಮೇಲೆ ಹೋಗ್ತಾರೆ ಗುರು. ಈ ವರ್ಷ ಏನಾದರೂ ಮಾಡಿ ಗೆಲ್ಲಿಸ್ಲೇಬೇಕು ಅಂತ ಸ್ಟಾರ್ಟಿಂಗಿಂದ ಎಂಡಿವರೆಗೂ ಸಪೋರ್ಟ್ ಕೊಡ್ತಾ ಬಂದಿದ್ದೀವಿ. ಸುಮಾರು ಜನ ಕೊಡ್ತಾ ಇದ್ದಾರೆ. ಸ್ಪೆಷಲ್ಲಾಗಿ RCB ಅಂದರೆ ಒಂದು ಬ್ರ್ಯಾಂಡ್ ಗುರು. ಆ ಬ್ರ್ಯಾಂಡ್ನ ಮೀರ್ಸೋಕೆ ಯಾರ್ಕಾರ ಆಗುತ್ತಾ? ನಾವು ಟ್ರೋಫಿ ಗೆಲ್ಲಿಲ್ಲ ಅಂದರೂ 5 ಟ್ರೋಫಿ 6 ಟ್ರೋಫಿ ಗೆದ್ದಿರೋರ ಮುಂದೆ ನಾವು ಏನೇಳಿ ಫುಲ್ ಟಾಪಲ್ಲಿದ್ದೀವಿ. ಅದನ್ನು ಯಾರು ಹೇಳಂಗಿಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರನೇ. ಬಟ್ ಈಗ ಏನಪ್ಪ ಮ್ಯಾಟ್ರ್ ಅಂತಂತಂದರೆ ಫೈನಲ್ ನಡೀತಾ ಇದೆ ಇವತ್ತು. ನೀವು ನೋಡ್ತಿರೋ ಹಾಗೆ ನಮ್ಮದು RCB RX ಕೂಡ ಫುಲ್ಲು ರೆಡಿಯಾಗಿ ನಿಂತಿದೆ. ಮೈಸೂರಿಗೆ ಹೋಗಿ ಮತ್ತೆ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಸಣ್ಣ ಪುಟ್ಟ PFF ಎಲ್ಲ ಬಾಕಿ ಇತ್ತು, ಕಂಪ್ಲೀಟ್ ಮಾಡ್ಕೊಂಬಂದಿದ್ದೀನಿ. ವಿಡಿಯೋ ನೆಕ್ಸ್ಟ್ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಈ ವಿಡಿಯೋ ಮಾಡ್ತಿರೋದು ವಿಶಸ್ ತಿಳಿಸೋಕ್ಕೋಸ್ಕರ. RCB ತಂಡದವರಾಗಲಿ, ವಿರಾಟ್ ಕೊಹ್ಲಿ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ಆಲ್ ದ ಬೆಸ್ಟ್ ಟು ಯು ಆಲ್. ನಿಮ್ಮ ಎಫರ್ಟ್ ಏನಿದೆ ಅದನ್ನು ಹಾಕಿ. ದೇವರು ನಮ್ಮ ಜೊತೆ ಇದ್ದಾನೆ, ಅಭಿಮಾನಿಗಳು ನಿಮ್ಮ ಜೊತೆ ಇದ್ದೀವಿ, ತಲೆ ಕೆಡಿಸ್ಕೊಬೇಡಿ. ಇವತ್ತು ಫುಲ್ಲು ಚಿಂದಿ ಉಡಾಯಿಸೋಕೆ ಕೊಡೋಣ. ಫಸ್ಟ್ನೇ IPL ಟ್ರೋಫಿನ ಎತ್ಬಿಡೋದೆ. ಏನೇ ಆಗಲಿ ಗುರು, ಸೆಕೆಂಡ್ ಥಾಟ್ಸ್ ಇಲ್ಲ. ಸೋಲ್ತೀವಿ ಪಾಲ್ತೀವಿ ಅದೇನೂ ಇಲ್ಲ. ನಮ್ಮ ಶಶಿಣ್ಣ ಅವ್ರದ್ದು ಬರ್ತಡೇ ಇವತ್ತು. ಇಲ್ಲಿ ಬೇರೆ ನಮ್ಮದು IPL ಸ್ಕ್ರೀನಿಂಗ್ ಬೇರೆ ಆಗ್ತಾರೆ. ಅದಕ್ಕೆ ಫುಲ್ ರಶ್ ಆಗ್ಬಿಟ್ಟಿದೆ. ಇಲ್ಲೆಲ್ಲ ನೋಡ್ತಿರೋ ಹಾಗೆ ಫುಲ್ ಅನ್ನದಾನ ಎಲ್ಲ ನಡೀತಾ ಇದೆ. ಶಶಿಣ್ಣ ಯಾರು ಅಂತ ಕೇಳಿದ್ರೆ ನಮ್ಮ TVS ಶೋರ್ ಮಾಲೀಕರು, ಹಾಗೆ ಫೇಮಸ್ ಪರ್ಸನ್ನು ರಾಜಕೀಯದಲ್ಲಿ ಕೂಡ ಇದ್ದಾರೆ. ವಿರಾಟ್ ಕೊಹ್ಲಿ ಇವತ್ತು ಹಿಂಗೆ ಕಿರ್ಚಾಡ್ಬಿಡಮ್ಮ, ಇವತ್ತು ವಿನ್ ಮಾಡಿಸ್ಬಿಡೋ ಶಿಷ್ಯ. ಸತತವಾಗಿ 14-15 ಮ್ಯಾಚು ಆಡ್ಬಿಟ್ಟವ್ರೆ. ಅದರಲ್ಲಿ 10 ಎಷ್ಟೋ ಗೆದ್ಬಿಟ್ಟವ್ರ ಗುರು. ಬಹಳ ಖುಷಿ ಆಗ್ಬಿಟ್ಟಿದೆ. ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ ಈ ಸತಿ ಈ ಒಂದು ಆವೃತ್ತಿಯ IPLಲ್ಲಿ. ಬಹಳ ಖುಷಿ ಆಗ್ತಾ ಇದೆ, ತೊಂದರೆ ಇಲ್ಲ. RCB ಅಭಿಮಾನಿಗಳಾಗಿ ಎಷ್ಟೋ ಜನ ಗುರು, ಕೋಟ್ಯಾಂತರ ಜನ ಫುಲ್ ಇವತ್ತು ಅರ್ಚನೆ ಮಾಡಿಸೋದೇನು, ಅನ್ನದಾನ ಮಾಡೋದೇನು, ಅಯ್ಯೋ ಹರಕೆ ಕಟ್ಕೊಳ್ಳೋದೇನು, ಪಾದಯಾತ್ರೆ ಮಾಡೋದೇನು, ಸುಮಾರು ಜನ ಮಾಡ್ತಾವ್ರೆ. ಅವ್ರಿಗೆಲ್ಲ ನಾನು ಚಿರಋಣಿ ಆಗಿರ್ತೀನಿ. RCB ಅವರೇ ಈ ಸತಿ ಏನೇ ಆಗಲಿ 10% ಜಾಸ್ತಿ ಎಫರ್ಟ್ ಹಾಕಿ, 100 ಇದ್ರೆ 110% ಹಾಕಿ ಗೆಲ್ಲಿಸ್ಬಿಡಿ, ಟ್ರೋಫಿ ಎತ್ಬಿಡಿ, ವಿಜಯ ಯಾತ್ರೆ ಮಾಡ್ಬಿಡೋಣ. ಬೆಂಗಳೂರಿಗೆ ಬಂದರೆ ಬೆಂಗಳೂರೆಲ್ಲ ಬ್ಲ್ಯಾಕ್ ಆಗೋಯ್ತದ ಗುರು. ಯಾವಾಗ ಅರ್ಜೆಂಟೈನಾ ಗೆದ್ದಿತ್ತು ವರ್ಲ್ಡ್ ಕಪ್ಪು, ಆಗ ಏನು ಮೆರವಣಿಗೆ ಮಾಡಿದ್ರು ಅದಕ್ಕಿಂತ ಹೈ ಕ್ಲಾಸ್ ಆಗಿರುತ್ತೆ ಮೆರವಣಿಗೆ. ಅನ್ಕಬಡಿ. ಇನ್ನೊಂದು, ನಮ್ಮ RCB ಟೀಮಿಗೆ ಫ್ಯಾನ್ಸ್ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದು ಬಿಟ್ಬಿಟ್ರೆ ಇನ್ಯಾವ IPL ಟೀಮ್ ಕೂಡ ಅಥವಾ IPL ಟೀಮ್ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡ್ತಾಯಿಲ್ಲ. ಎಲ್ಲ ಪಂಜಾಬಿ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ RCB ಕಂಡ್ರೆ ಅವ್ರಿಗೆಲ್ಲ ತಿಕ್ಕವ್ರಿ, ಏನು ಮಾಡೋಕ್ಕಾಗತ್ತೆ? ತಿಕ್ಕವ್ರು ಕಂಡ್ರೆ ಹುರ್ಕೋಬೇಕು. ಎಷ್ಟೇ ಕೋಟಿ ಟೀಮ್ ಸಪೋರ್ಟ್ ನೀವು ತಗೊಂಡ್ರು ಕೂಡ ಪಂಜಾಬ್ ಅವರೇ ರಿಯಲಿ ಸಾರಿ. ಈ ಸತಿ ನಮ್ಮದು ಫಸ್ಟ್ನೇ ಟ್ರೋಫಿ. ಮುಂದೆ ನೀವು ನೋಡ್ಕೊಬಿಡಿ, ಯಾವಾಗಲಾರ ಒಂದು ಸತಿ ಹೊಡ್ಕೊಬಿಡಿ. ಈ ಸತಿ ಗೆಲ್ಲದೆ. ಶ್ರೇಯಸ್ ಅಯ್ಯರ್ ಇವತ್ತು ಔಟ್ ಆಗ್ಬಿಡಮ್ಮ, ಬೇಗ.
RCB ಟೀಮು ಜಯಶಾಲಿಯಾಗಿ ವಿನ್ನಾಗಿ IPL ಟ್ರೋಫಿನ ಎತ್ತಲಿ. ನಾವು ನಿಮ್ಮ ಜೊತೆ ಇದ್ದೀವಿ. ನಮ್ಮ RCB RX ಲೆಜೆಂಡ್ರಿ RX ನಿಮ್ಮ ಸಪೋರ್ಟಿಗಿದೆ ಬ್ರ್ಯಾಂಡು ಅಂತ ಹೇಳ್ಬಿಟ್ಟು ನನ್ನದೊಂದು ಬೆಸ್ಟ್ ವಿಶಸ್. ಆಲ್ ದ ಬೆಸ್ಟ್ RCB ಟೀಮ್, ವಿರಾಟ್ ಕೊಹ್ಲಿ ಆ್ಯಂಡ್ ಕಂಪನಿ, ಪಟ್ಟಿದಾರ್ ಆ್ಯಂಡ್ ಟೀಮ್. ಪ್ಲೀಸ್ ಅಭಿಮಾನಿಗಳಿಗೋಸ್ಕರ ಇವತ್ತು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಒಂದು IPL ಟ್ರೋಫಿನ ಎತ್ಬಿಟ್ರಪ್ಪ ನಿಮ್ದು ಅಮ್ಮಯ್ಯ ಅಂತೀನಿ. ಇಲ್ಲ ಅಂದರೆ ಹೇಟ್ರಸ್ಗಳು ತಿಕ್ಕ ಹರ್ಕೊಂಡು ಮೆಸೇಜ್ ಕಳ್ಸೋದು 108 ಮೆಸೇಜ್ ಮಾಡಿಬಿಡ್ತಾರೆ. ಸವಾಸಲ್ಲ ಇವತ್ತು ನೋಡಿ, ಇಂಟರ್ನೆಟ್ ಹ್ಯಾಂಗ್ ಆಗಲಿಲ್ಲ ಇವತ್ತು RCB ಗೆದ್ದ ಮೇಲೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲ ಓಡೋದೇ ಬಂದಾಗ್ಬಿಡ್ಬೇಕು. ಒಂದು ಅರ್ಧ ಗಂಟೆ, 1 ಗಂಟೆ ಅಥವಾ ಅರ್ಧ ದಿನಗಳ ಕಾಲ ಹಂಗೆ ಫುಲ್ ಹವಾ ಮಾಡಿಬಿಡ್ತೀವಿ ಇಂಟರ್ನೆಟ್ಟಲ್ಲಿ ಅನ್ಕೊಬಿಡಿ. ಫೈನಲ್ ಆಗಿ ನಮ್ಮದು RCB RX ಕಂಪ್ಲೀಟ್ ಆಯಿತು. ನಮ್ಮ RCBನೂ ಟ್ರೋಫಿ ಇವತ್ತು ಗೆದ್ದುಬಿಡ್ತಾರೆ, ಚಿಂತೆ ಇಲ್ಲ, ಒಳ್ಳೆ ಪಾರ್ಟಿ ಮಾಡುವ. ಅಂದಹಾಗೆ ನಾನು ಡಿಸೈಡ್ ಮಾಡಿದ್ದೀನಿ, ನನ್ನ RCB RX ಅಥವಾ RXಲ್ಲಿ ನಾನು ಲಾಂಗ್ ಅಂದ್ಕೊಳ್ಳಿ ತುಂಬ ಲಾಂಗ್ ರೈಡ್ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಏನು ಎತ್ತ ಅಂತ ತುಂಬ ಜನ ಗೆಸ್ ಮಾಡಿರ್ತೀರಿ. ಹೋಗ್ತಾಯಿದ್ದೀನಿ. ನನ್ನ ಜೊತೆ ಇನ್ನೊಬ್ಬರು ಬರ್ಬೋದು, ಯಾರು ಅಂತ ಕನ್ಫರ್ಮ್ ಮಾಡಿ ನಿಮಗೆ ಹೇಳ್ತೀನಿ, ವೀಡಿಯೋದೆಲ್ಲ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ಒಬ್ಬನೇ ಸೋಲೋ ರೈಡು ಕೂಡ ಆಗ್ಬೋದು. ಹೋಗ್ತಾಯಿದ್ದೀನಿ ಲೇ ಲಡಾಖ್. ಒಂದು 15 ಡೇಸ್ ರೈಡ್ ಆಗುತ್ತೆ ಇದು. ಹಬ್ಬ ಅಂದರೆ 7,000 to 8,000 ಕಿಲೋಮೀಟರ್ಗಳ ರೈಡು. ಅದು 100cc ಮಾಡ್ತಾಯಿದ್ದೀನಿ. ಕರ್ನಾಟಕದಲ್ಲಿ ನಾನು ಒಬ್ಬನೇನಾ ಅಥವಾ ಇನ್ನೂ ಯಾರು ಮಾಡಿದ್ರೆ ನನಗೆ ಕನ್ಫರ್ಮ್ ಇಲ್ಲ, ಬಟ್ ಮಾಡ್ತಾಯಿದ್ದೀನಿ. 100cc 7,000-8,000 ಕಿಲೋಮೀಟ್ರು. ತುಂಬಾ ಟಫ್ ಇರುತ್ತೆ, ಅಡ್ವೆಂಚರ್ಸ್ ಇರುತ್ತೆ. ನೋಡಿ ಗುರು, ನಾನು ಟ್ರಾವೆಲ್ ಮಾಡೋದು ತುಂಬ ಅಡ್ವೆಂಚರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೀನ್ಸ್ ಈ ಸತಿ ನಾನು ಯಾವುದೇ ರೂಮಲ್ಲಿ ಸ್ಟೇ ಆಗಲ್ಲ, ಎಲ್ಲ ಸ್ಟೇ ಆಗೋದು ಹೊರಗಡೆನೆ. ಟೆಂಟ್ ಇದೆ ನಂದು, ಟೆಂಟ್ ತೊಗೊಂಡು ಬೇಜಾನ್ ಕ್ಯಾಂಪಿಂಗ್ ಐಟಮ್ಗಳಿದೆ, ಅದನ್ನೆಲ್ಲ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಗುರು, ಈ ವಿಡಿಯೋ ಮಾಡಿದ್ದು ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ RCBಗೆ ಬೆಸ್ಟ್ ಆಫ್ ಲಕ್ ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ಸೊ RCB RX ಕಡೆಯಿಂದ, ನಾನ್ ಪಾಪ್ಯುಲರ್ ಕಡೆಯಿಂದ ನಮ್ಮ RCB ತಂಡಕ್ಕೆ ಶುಭವಾಗಲಿ, ಗೆದ್ದು ಬನ್ನಿ. ಆಲ್ ದ ಬೆಸ್ಟ್, ಡೂ ವೆಲ್ ಗಾಯ್ಸ್. ರಾಕ್ ಆ್ಯಂಡ್ ರೋಲ್, ರಾಕ್ ಮಾಡಿಬಿಡಿ ಅಷ್ಟೇ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಗುರು, IPL ಫೈನಲ್ ಟೆನ್ಷನ್ ಆಗ್ಬಿಡೈತೆ ನನಗೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಏನಂತೀರಾ? ಫುಲ್ಲು ಎದ್ದು ನೋಡೋದಾಯಿತು, ನಿದ್ದೆ ಎಲ್ಲ ತಲೆ ಕೆರ್ಕೊಳ್ಳೋದಾಯಿತು. ಅದರಲ್ಲೆಲ್ಲ ಬೇರೆ ಏನೇನೋ ಆಯಿತು. RCB ಫ್ಯಾನ್ಸ್ಗಳೆಲ್ಲ ಇದು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಹೊಟ್ಟೆ ಒಳಗೆಲ್ಲ ಗೊಳ ಅಂತೈತೆ. ಏನಾಗುತ್ತೋ, ಗೆಲ್ತಾರೋ ಇಲ್ವೋ, ಏನಾಗುತ್ತೋ, ಗೆದ್ರೆ ಯಾವ ರೀತಿ ಇರುತ್ತೆ, ಸೋದ್ರೆ ಯಾವ ರೀತಿ ಇರುತ್ತೆ, ಹೇಟರ್ಸ್ಗಳು ಯಾವ ರೀತಿ ಥಿಂಕ್ ಮಾಡ್ತಾರೆ. ಅಯ್ಯೋ, ಪಕ್ಕ RCB ಫ್ಯಾನ್ ಅದಕ್ಕೆ ಇದು ಫೀಲ್ ಆಗುತ್ತೆ. ನನಗಂತೂ ನೈಟು ಫುಲ್ಲು ನಿದ್ದೆ ಇಲ್ಲ ಅನ್ಕೊಬಿಡಿ. ಏನೋ ಒಂದು ಖುಷಿ ಗುರು, ನಮ್ಮ RCB ಬಿಟ್ಟರೆ RCBಯ ಒಂದು ಅಭಿಮಾನ, ಒಂದು ಏನೋ ಅಂತಾರಲ್ಲ, ಒಂದು ಕಿಚ್ಚು 18 ವರ್ಷದಿಂದ ಇದೆ. ಅವ್ರು ಗೆದ್ರೂ ಸೋತ್ರೂ ಮುಂಚೆ ಹಾಗೆ ಇರುತ್ತೆ. ಬಟ್ ಗೆದ್ದು ಒಂದು ಕಪ್ ತರ್ಬಿಡ್ಲಿ ಗುರು, ಆಮೇಲೆ ಹೆಂಗಾರ ಹಾಳಾಗೋಗ್ಲಿ. ಗೆದ್ದು ಒಂದು ಕಪ್ ತಂದುಬಿಟ್ರೆ ಇನ್ಮೇಲೆ ಯಾವುದಕ್ಕೂ ಅವಶ್ಯಕತೆ ಇಲ್ಲ ಗುರು. ಲಾಲಿಪಾಪ್ ಅಂದವ್ರಿಗೆಲ್ಲ ಅವ್ರ ತಿಕ್ಕೆ ಅಥವಾ ಅವ್ರ ಬಾಯಿಗೆ ಲಾಲಿಪಾಪ್ ಇಟ್ಟಂಗೆ ಆಗ್ಬಿಡುತ್ತೆ. ಸೊ ಪ್ಲೀಸ್ ಗಾಯ್ಸ್, ಇವತ್ತೊಂದಿನ ಗೆದ್ಬಿಡ್ರಪ್ಪ. ಇನ್ನೊಂದು ಲಾಸ್ಟ್ ಹೆಜ್ಜೆ ಏನಿದೆ ಅದನ್ನು ಇಟ್ಬಿಡ್ರಪ್ಪ. ಅದೊಂದನ್ನೇ ಕೇಳೋದು ನಿಮ್ಮನ್ನ. ಲಾಸ್ಟ್ ಹೆಜ್ಜೆ ಏನಿದೆ ಅದನ್ನು ರಾಜಾರೋಷವಾಗಿ ಹುಲಿ ಗಾಂಭೀರ್ಯದಿಂದ ಇಡೀ ಫೈಟ್ ಕೊಡಿ. ಈಸಿ ವಿನ್ ಬೇಡ ನಮಗೆ, ಬಾಯಿಗೆ ಬರ್ಸಿ ಗೆದ್ಬಿಡಿ ಅಷ್ಟೇ ಕೇಳೋದು ನಮ್ಮಿಂದ, ಅಷ್ಟೇ ಕೇಳೋದು ನಾವು ನಿಮ್ಮನ್ನು. ನಮ್ಮ ಮಯಾಂಕ್ ಅಗರ್ವಾಲ್ ಬೇರೆ ಇದ್ದಾರೆ, ಕನ್ನಡಿಗ ಆಡ್ತಾ ಇದ್ದಾನೆ, ಕನ್ನಡಿಗ ಗೆಲ್ತಾ ಇದ್ದಾನೆ. ಕನ್ನಡಿಗರ ಗೆಲ್ಲಲಿ, RCB ಗೆಲ್ಲಲಿ. ಕನ್ನಡಿಗರ ಆಸ್ತಿ ಗುರು ನಮ್ಮ RCB. ಎಲ್ಲಿಗೆ ಬಂದೆ ಅಂತ ನೀವು ನೋಡ್ತಾ ಇದ್ರೆ, ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಒಂದು ಸುರುಗಿ ಸಿಗುತ್ತೆ, ಒಂದು ತಮ್ನೇಲ್ ತೊಗೊಳವ ಅಂತ ಬಂದಿದ್ದೀನಿ ಅಷ್ಟೇ. ಒಂದು ತಮ್ನೇಲ್ ತೊಗೊಳಕ್ಕೆ ಅಂತ ಬಂದೆ. ಹೆಂಗಿದೆ ನೋಡಿ, ಫಾರೆಸ್ಟ್ ಬಸ್ ಸ್ಟ್ಯಾಂಡ್ ಹಾಕುವ. ನಂಬರ್ ಲೆಜೆಂಡರಿ 333 ಇರುತ್ತೆ ಇವತ್ತು. ಅಂದರೆ ಕ್ರಿಸ್ಕೇಲು ಬರ್ತಾರೆ, ABD ಬರ್ತಾರೆ, ನಮ್ಗೆ ವಿರಾಟ್ ಕೊಹ್ಲಿ ಇರ್ತಾರೆ. ಲೆಜೆಂಡ್ RCB ಲೆಜೆಂಡ್ಗಳೆಲ್ಲ ಇವತ್ತು ಸ್ಟೇಡಿಯಮಲ್ಲೇ ಇರ್ತಾರೆ, ನೋಡೋಕೆ ಚೆನ್ನಾಗಿರುತ್ತೆ. ಬಟ್ ಬೆಂಗಳೂರಲ್ಲಿ ಆಗಿದ್ರೆ ಹೆಂಗೋ ಮುಕ್ಕೂರು ಹೋಗೋದಿತ್ತು ಗುರು, ಬೇರೆ ಕಡೆ ಮಾಡಿಬಿಟ್ಟಾರೆ ತೊಂದರೆ ಇಲ್ಲ.
ನೋಡಿ ನಮ್ಮ RCB RX ಕೊನೆಯದಾಗಿ ಅಂದರೆ ಫೈನಲ್ ಆದಮೇಲೆ ತೆಗ್ಸೋಣ ಅಂತ ತೆಗ್ಸಿ ನಾನು ಶೋಕೇಸಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ಫೈನಲ್ ತನಕ ಇರುತ್ತೆ, ಇವತ್ತು ಫೈನಲ್ ಆಗ್ತಾಯಿದೆ, ನೋಡ್ಕೊಬಿಡಿ. ಬಾ ಕ್ಲೀನಾಗಿ ಆಡಿ ಗೆಲ್ರಪ್ಪ ದೇವರೇ, ಮಾದೇಶ್ವರ ನಿಮ್ದು ಅಮ್ಮಯ್ಯ ಅಂತೀನಿ. RCB ಗೆಲ್ಸ್ಬಿಡಪ್ಪೋ. ನೋಡೋದಲ್ಲ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. RCBಗೆ ಸಪೋರ್ಟ್ ಮಾಡಿದ್ದೀನಲ್ವಾ, ಫೈನಲ್ಲಾಗಿ ಇದೊಂದು ವೀಡಿಯೋ ಬೇಕಿತ್ತು ಅವರಿಗೆ ಸಪೋರ್ಟಿಗೆ ಅಥವಾ ಒಂದು ಬೆಸ್ಟ್ ಆಫ್ ಲಕ್ ಹೇಳಲಿಕ್ಕೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. RCB ಟೀಮ್, RCB ಅವರೇ ಬೆಸ್ಟ್ ಆಫ್ ಲಕ್, ಗೆದ್ದು ಬನ್ನಿ, ಕಾಯ್ತಾ ಇರ್ತೀವಿ ಬೆಂಗಳೂರಲ್ಲಿ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ.